ಈ ಬಜ್ಜಿ ಜೊತೆಗೆ ಮುದ್ದೆ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ರೆ ಸಖತ್ ಟೇಸ್ಟ್ ಇರುತ್ತೆ. ಫಸ್ಟ್ ಒಂದು ಪಾತ್ರೆಯಲ್ಲಿ ಮುಳುಗಾಯಿ, ಮೆಣಸಿನ್ಕಾಯಿ, ಟಮಟೆಕಾಯಿ ಈ ಥರ ಕುದಿಸಿದ್ರೆ ಚೆನ್ನಾಗಿ. ಆಲ್ಮೋಸ್ಟ್ ಟಮಟೆಕಾಯಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಬಜ್ಜಿಗೆ ಬೇಕಾದಂಥ ಪದಾರ್ಥಗಳು ಅಂದರೆ ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಕೊತ್ತಂಬರಿ, ಮೇನಾಗಿ ಕುಶಾಣಿ ಕಾಳು, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಂಬಾರ್ದಿಟ್ಟು ಇಷ್ಟೇ ಹಾಕೋದು ನೋಡಿ. ಬೆಂಡೆಕಾಯಿ ಕೂಡ ಹಾಕ್ತಾರೆ. ಉರಿಯೋ ಪದಾರ್ಥಗಳೇನು ಅಂದರೆ ಬೆಂಡೆಕಾಯಿ ಮತ್ತು ಕುಶಾಣಿ ಕಾಳು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಒಂದು ಬಾಣಲಿ ಇಟ್ಟು ಬಾಣಲಿ ಕಾದ್ಮೇಲೆ ಕುಶಾಣಿ ಕಾಳು ಹುರಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವು ಹುರಿದಾಗ ಚಟಪಟ ಅಂತ ಸೌಂಡ್ ಬರುತ್ತೆ, ಆವಾಗ ಫುಲ್ ಹುರಿದಿದ್ದಾವೆ ಅಂತ. ಹಂಗೆ ಈ ಕಡೆಯಲ್ಲಿ ನಾವು ಬೇಯಕ್ಕಿಟ್ಟಿದ್ವೆಲ್ಲ ಮುಳುಗಾಯಿ, ಟಮಟೆ ಹಣ್ಣು ಅವು ಕೂಡ ಬೆಂದಿದ್ದಾವೆ ಆಲ್ರೆಡಿ. ಬೆಂದಿದ ಮೇಲೆ ಆಫ್ ಮಾಡಬೇಕು. ಕುಶಾಣಿ ಕಾಳನ್ನ ಜಾರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ. ಅಷ್ಟರಲ್ಲಿ ಇಲ್ಲಿ ಬೆಂಡೆಕಾಯಿ ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಈ ಮಿಕ್ಸಿ ಜಾರಿಗೆ ಇದರಲ್ಲಿರೋ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿನ ಹಾಕಬೇಕು. ಹಣ್ಣಲ್ಲ, ಕಾಯಿ. ಕೆಲವರು ಹಣ್ಣು ಹಾಕ್ತಾರೆ, ಬಟ್ ಕಾಯಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಇದರಲ್ಲಿರೋ ಮೆಣಸಿನ್ಕಾಯಿ ಮತ್ತು ಟಮಟೆಕಾಯಿನ ಹಾಕೋಣ. ಹಾಕಿದ ತಕ್ಷಣ ಇದನ್ನ ಗ್ರೈಂಡ್ರ್ ಮಾಡಬೇಕು. ನೆಕ್ಸ್ಟ್ ಮುಳುಗಾಯಿನ ಸ್ವಲ್ಪ ಆರಕ್ಕೆ ಈ ಥರ ಒಂದು ಪ್ಲೇಟಲ್ಲಿ ತೆಗೆದಿಡಬೇಕು. ರೆಡಿ ಆಯಿತು. ಈಗ ಸಾಂಬಾರು ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ಏನೇನು ಅಂದರೆ ಒಗ್ಗರಣೆಗೆ 1 ಕಟ್ ಮಾಡಿರೋ ಈರುಳ್ಳಿ, 3 ಟೊಮೊಟೊ, ಕರಿಬೇವು, ಸಾಸಿವೆ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ, ಸ್ವಲ್ಪ ಟಮಟೆ ಹಣ್ಣು ಸ್ವಲ್ಪ ಜಾಸ್ತಿ ಬೆಂದರೆ ಚೆನ್ನಾಗೆ. ನೋಡ್ತಿರ್ಬೋದು ಟಮಟೆ ಹಣ್ಣು ಸ್ವಲ್ಪ ಜಾಸ್ತಿ ಬೆಳಿಬೇಕು ಅಂತ ಹೇಳಿದ್ನೆಲ್ಲ, ಬೇಕಾಗಿದೆ. ಟಮಟೆ ಹಣ್ಣು ಚೆನ್ನಾಗಿ ಬೆಂದಮೇಲೆ ರುಬ್ಬಿರೋ ಹಾಕ್ಬೇಕು. ಇದರಲ್ಲಿ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಕುದಿ ಬರೋಕ್ಕಿಂತ ಮುಂಚೆನೇ ಸಾಂಬಾರ್ದಿಟ್ಟು ಹಾಕಬೇಕು. ಚೆನ್ನಾಗಿ ಅದನ್ನು ಕೂಡ ಕುದಿಯುತ್ತೆ. ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ನಂತರ ಇಲ್ಲಿ ಆರಿದ್ರೆ ಇವನ್ನ ಬಿಡಿಸ್ಕೊಂಡು ಒಂದು ಅರ್ಧ ಸಾರನ್ನ ಕಿವುಚಿ ಹಾಕಬೇಕು. ಕಿವುಚಿ ಹಾಕಿದರೆ ಅದ್ರದ್ದು ಅಂಶ ಎಲ್ಲ ಅದರಲ್ಲಿ ಹೋಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನು ಅರ್ಧ ಹಂಗೆ ಬಿಡಿಸಿ ಹಾಕಬೇಕು. ಹುಳ ಇರ್ತವೆ ನೋಡ್ಕೊಂಡು ಬಿಡಿಸ್ಕೋಬೇಕು. ನೋಡಿ, ಒಂದು ಅರ್ಧ ಕಿವುಚಿ ಅರ್ಧ ಸ್ವಲ್ಪ ಬಿಡಿಸಿ ಇವಾಗ ಪಾತ್ರೆಯಲ್ಲಿ ಹಾಕಬೇಕು. ಉಪ್ಪು ಹೆಂಗಿದೆ ಅಂತ ನೋಡಿ ಲಾಸ್ಟಿಗೆ ಹುರಿದಿರೋ ಬೆಂಡೆಕಾಯಿನ ಹಾಕಬೇಕು. ಈ ಬಜ್ಜಿ ಜೊತೆಗೆ ಮುದ್ದೆ ತುಪ್ಪ ಹಾಕೊಂಡು ಊಟ ಮಾಡಿಬಿಟ್ರೆ ಸಖತ್ ಟೇಸ್ಟ್ ಇರುತ್ತೆ.